ಬದನೆ ಚೆನ್ನಾಗಿ ಬಂತು, ರೇಟ್ ಚಲೋ ಬಂತು ಅಂದ್ರೆ ಸ್ಪೇಸಿಂಗ್ ಹೆಚ್ಚಾಗತ್ತೆ, ಚಿಲ್ಲಿ ಮುಗಿದೋಗ್ಬಿಡುತ್ತೆ. ಅಂದ್ರೆ ಹೊಸ ಹೊಸ ಈ ಪದ್ಧತಿಗಳನ್ನು ಮಾಡಿ ನಾನು ನೋಡ್ಕೊಂಡು ಇನ್ನೊಂದು ರೈತರಿಗೆ ಹೆಲ್ಪ್ ಆಗಲಿ ಅನ್ನೋದು ನಮ್ದೊಂದು ಅಭ್ಯಾಸ ಮಾಡೋದು ನಮ್ದೊಂದು ಚಟ ಇರುತ್ತೆ. ಮಾಡಿದ್ರೆ ಈಗ ಚಲೋ ಅದನ್ನು ಇನ್ನೊಬ್ಬ ರೈತರಿಗೆ ಹೇಳೋದು, ಇಂದು ಬಂದಿತ್ತು, ನಾಳೆ ಬಂದಿತ್ತು, ನಾಡ್ದೆ ಏನೋ ಆಸೆ ಇಟ್ಕೊಂಡು ಕನಸು ಕಟ್ಕೊಂಡು ಹೋಗೋದ, ರೇಟ್ ಸಿಗಂಗಿಲ್ಲ, ಒಂದು ಬಿಟ್ಟು 2 ಸಲ ತಡ್ಕೋಬೋದು, ಮೂರನೇದಕ್ಕಂದ್ರೆ ಅದು ಬಿಟ್ಟರೆ ಗತಿ ಇಲ್ಲ, ಏನು ಮಾಡಕ್ಕೆ. ಸರ್ ಇದೊಂದು ಐಡಿಯಾ ಚೆನ್ನಾಗಿದೆ ಸರ್. ನಾನು ಹಾಂ ರೀ, ನಾನು ಫಸ್ಟ್ ಟೈಮ್ ನಾನು ಮಾಡಿದ್ರಿಂದ ಹಾಂ ರೀ, ಒಂದು ಲೈನ್ ಬದನೆ, ಒಂದು ಲೈನ್ ಬದನೆ ರೀ, ಇನ್ನೊಂದು ಮಿಡಲ್ದಲ್ಲಿ ನಮ್ದು ಚಿಲ್ಲಿ ರೀ. ಹಾಂ ರೀ, ಈ ಸೈಡ್ ಬಂದ್ಬಿಟ್ಟು ಕೇಳಿದ್ರೆ ಇದು ಒಂದು ಚಿಲ್ಲಿ, ಇದು ಪೂರ್ತಿ ಚಿಲ್ಲಿ ರೀ, ಇದು ಎಲ್ಲ ಫುಲ್ ಚಿಲ್ಲಿ, ಲೈನ್ ಪೂರ್ತಿ ಚಿಲ್ಲಿ ರೀ. ಚಿಲ್ಲಿ. ಇನ್ ಮಾಡೋ ಉದ್ದೇಶ ಏನ್ರಿ, ಬದನೆ ಗಿಡ ಇದೊಂದು ವೆರೈಟಿ ಚಲೋ ಐತ್ರಿ. ಇದು ಹೈಟ್ ಬರುತ್ತೆ 5-6 ಫೂಟ್ ತನಕ, 5-6 ಫೂಟ್ ಬರುತ್ತೆ, ಆಗಲೂ 2-3 ಫೂಟ್ ಬರುತ್ತೆ. ಸಾಲಿನ ಸಾಲಿಗೆ ಇದು 5-5 ಫೂಟ್ ಬಿಟ್ಟು ಅದೊಂದು ಅದೊಂದು ಲೈನ್ ಮಾಡಿದ್ದೀನಿ. ಬದನೆ ಚೆನ್ನಾಗಿ ಬಂತು, ರೇಟ್ ಚಲೋ ಬಂತು ಅಂದ್ರೆ ಸ್ಪೇಸಿಂಗ್ ಹೆಚ್ಚಾಗತ್ತೆ, ಚಿಲ್ಲಿ ಮುಗಿದೋಗ್ಬಿಡುತ್ತೆ. ಟೈಮಿಂಗ್ಸ್ ಏನಿರುತ್ತೆ ಸರ್ ಬದನೆಗೂ ಮತ್ತೆ ಚಿಲ್ಲಿಗೆ ಏನು ಟೈಮಿಂಗ್ಸ್ ಇರುತ್ತೆ? ಬದನೆ ಚೆನ್ನಾಗಿ ಬಂದ್ರೆ 7-8 ತಿಂಗಳ ಒಳಗೆ ಬರುತ್ತೆ. ಚಿಲ್ಲಿದ ಒಂದು 3-4-5 ತಿಂಗಳಾದ್ರೆ ಮುಗಿದು, 4-5 ತಿಂಗಳು. ಹಸಿಕಾಯಿ ಒಂದು 3 ತಿಂಗಳಾದ್ರೆ 3-3.5 ತಿಂಗಳ, 4 ತಿಂಗಳು ಲಾಸ್ಟ್. ಸರ್ ಇದು ಬದನೆಗೆ 4 ತಿಂಗಳ ನಂತರ ಸಿಕ್ಕಾಪಟ್ಟೆ ಹೈಟ್ ಆಕತ್ತೆ. ಇದೊಂದು ಮಾಡಿದ್ರೆ ಏನು ಡಿಸೀಸ್ ಯಾವ ತರ ಏನ ನೋಡ್ಬೇಕಷ್ಟೇ. ಈಗಂತೂ ಇಲ್ಡ್ ನೋಡ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿ ಬಂದಿದೆ ಸರ್. 30 ಡೇಸ್ ಆತ ಸರಿ, 30 ಡೇಸ್ ಸರ್, 30 ಡೇಸ್ ಸರ್ ಇದು. 30 ಡೇಸ್ ಭಾಳ ಚೆನ್ನಾಗಿ ಬಂದ್ರಿ. ಚಿಲ್ಲಿನೂ ಫ್ಲವರಿಂಗ್ ಮ್ಯಾಗ ಐತ್ರಿ, ಸ್ಮಾಲಿಂಗ್ ಫ್ಲವರಿಂಗ್ ಬರ್ತಾ ಇದೆ. ಇಲ್ಲಿದೆ ನೋಡಿ. ಹೌದೌದು ಸರ್. ಈ ಐಡಿಯಾ ಯಾಕೆ ಬಂತು ಸರ್ ನಿಮಗೆ? ಇದೇ ತರ ಮಾಡ್ಬೇಕಂದ್ರೆ ನಿಮ್ಗೆ ಯಾಕೆ ಬಂತು ಸರ್? ನಮ್ಮ ಚಟಾನ ಐತ್ರಿ ಅದು. ಚಟ ಅಂದ್ರೆ ಹೆಂಗ್ ಗೊತ್ತರ, ಅದ್ರಾಗ ಏನಾರೇ ಒಂದು ಬೆಳೆದು ಅಂದ್ರೆ ಹೊಸ ಹೊಸ ಈ ಪದ್ಧತಿಗಳನ್ನ ಮಾಡಿ ನಾನು ನೋಡ್ಕೊಂಡು ಇನ್ನೊಂದು ರೈತರಿಗೆ ಹೆಲ್ಪ್ ಆಗಲಿ ಅನ್ನೋದು ನಮ್ದೊಂದು ಅಭ್ಯಾಸ ಮಾಡೋದು ನಮ್ದೊಂದು ಚಟ ಇರುತ್ತೆ. ಮಾಡಿದ್ರೆ ಈಗ ಚಲೋ ಅದನ್ನು ಇನ್ನೊಬ್ಬ ರೈತರಿಗೆ ಹೇಳೋದು. ಈ ತರ ಸಾಕಷ್ಟು ನಾ ಮಾಡಿದ್ದೀನಿ. ಅಂದ್ರೆ ನಿಮ್ ಪ್ರಕಾರ ಪ್ರಯತ್ನ ಮಾಡಬೇಕು ನಾವು. ಅದರ ಸಂಶೋಧನೆ ತರಲ್ಲ, ಅದಕ್ಕೆ ನಾವು ಹೊಲ್ದಾಗ ಮಾಡ್ತೀವಿ, ನಾವು ಲ್ಯಾಬ್ನಾಗ ಮಾಡಿದ್ರು. ಆ ಸಂಶೋಧನೆ ಮಾಡ್ಕೊಂಡ್ಬಿಟ್ಟು ಯಾವ್ದು ಚಲೋ ಆಗಲ್ಲ ನೆಕ್ಸ್ಟ್ ಮತ್ತೊಂದು ರೈತರಿಗೆ ನೀವು ಮಾಡ್ರಪ್ಪ ಚಲೋ. ರೈತ ಒಬ್ಬ ರೈತ ಅಲ್ಲ, ಅವ್ನು ವಿಜ್ಞಾನಿ ಅನ್ನೋ ತರ ನಾವ್ ಇರ್ಬೇಕು. ಸುಮ್ಮನೆ ಅದನ್ನ ಟೆಸ್ಟ್ ಮಾಡೋದ್ರೆ ಚಲೋ, ಒಂದ್ರಾಗ ಒಂದ್ ಚಲೋ ಬರ್ತಾವ್ರಿ ಕೆಲವೊಂದ. ಅದನ್ನ ನೋಡ್ಕೊಂಡ್ಬಿಟ್ಟು ನಾನು ಸ್ಟಡಿ ಮಾಡಿ ನಾ ಸಕ್ಸಸ್ ಅದ್ ಮಾತ್ರ ಮಂದಿಗೆ ಹೇಳ್ತಾನೆ, ಇನ್ನೊಬ್ಬ ರೈತಿಗೆ ಹೇಳ್ತಾನೆ. ಈಗ ನೀವು ಇದ್ರಲ್ಲಿ ಸಕ್ಸಸ್ ಕಂಡಿದ್ರೆ ಅದು ಫಸ್ಟ್ನೇ ಟೈಮ್ ಸರ್ ಇದು? ಬದನೆದಾಗಂತೂ ತಕೊಂಡಿದ್ವಿ, ಬದನೆ ಗಿಡ ಚಿಲ್ಲಿ ಯಾವಾಗ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡಿದ್ವಿ. ಒಂದ್ ಸಲ ಇದು ಇದ್ರ ಮಿಡಲ್ ಅಲ್ಲಿ ಮತ್ತೊಂದು ಚಿಲ್ಲಿ, ಇದ್ರ ಮಿಡಲ್ ಮತ್ತೊಂದು ಚಿಲ್ಲಿ ಸರ್. ಈಗ ಚಿಲ್ಲಿ ಜೊತೆ ಚಿಲ್ಲಿನೂ ಬರ್ತಿರುತ್ತೆ, ಬದನೆ ಜೊತೆ ಬದನೆನೂ ಬರ್ತಿರುತ್ತೆ ಸರ್. ಇದು ಅಂದ್ರೇನು ಸೇಮ್ ಸರ್? ಇದು ನಾವು 3 ಫೀಟ್ ಇದೆ, 3 ಫೀಟ್ ಸರ್. 3 ಫೀಟ್ ಅಲ್ಲಿ ಒಂದೇ ಲೈನ್ ಮಾಡಿದ್ದೀನಿ, ಇನ್ನೊಂದ್ ಲೈನ್ ದಲ್ಲಿ ನಮ್ ಚಿಲ್ಲಿ ಮಾಡಿದ್ವಿ, ಅದೊಂದು 2.5 ಫೀಟ್. ಈ ನೀರಿಂದು ಸೇಮ್ ಅದ ಏನಿದೆಯಲ್ಲ ಅದೇ ತರ ಡಿಫ್ರೆನ್ಸ್ ಇಲ್ಲ. ಸರ್, ಹನಿ ನೀರಾವರಿ ಮಾಡ್ಕೊಳ್ಳೋದು ಬೆಟರ್ ಸರ್. ಹನಿ ನೀರಾವರಿನೇ ಇದೆ, ಹನಿ ನೀರಾವರಿ ಸ್ಟಾರ್ಟ್ ಇದೆ ನೋಡ್ರಿ. ಅಕಸ್ಮಾತ್ ನಾನು ಈ ಲೈನ್ ಅಲ್ಲಿ ನೀರು ಹಾಕ್ಸಿದ್ರೆ ಏನ್ ಪ್ರಾಬ್ಲಮ್ ಏನಾಗುತ್ತೆ ಸರ್? ಕಳೆ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ, ಅದಕ್ಕೆ ದುಡ್ಡು ಹಾಕ್ಬೇಕಿಲ್ಲ. ಮತ್ತೆ ಸಿಕ್ಕಾಪಟ್ಟೆ ಕಳೆ, ಕೆಲವೊಂದು ಕಸ ಬರ್ತಾವ್ರಿ, ಕಸಕ್ಕನ ಮೊದಲು ರೋಗ ಬರುತ್ತೆ. ನಮ್ದು ಇದು ಅಂತೀವಿ ನಾವು, ಯಾವ್ದು ಕಿರ್ಶಾನ್ ಪಾಲ್ ಅಂತೀವಿ, ಮೊದಲು ಹುಳ ಅದಕ್ಕೆ ಹತ್ತತಿ, ಅದರಿಂದ ಇದಕ್ಕೆ ಹುಳ ಸ್ಟಾರ್ಟ್ ಆಗತ್ತೆ. ಈಗ ಇದಕ್ಕೆ ನಾನು ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಯಾವ ತರ ಡಿಸೀಸಸ್ಗಳು ಬರ್ತವೆ ಸರ್? ಈ ಬದನೆನೂ ಹಾಕೊಂಡಿದ್ರೆ, ಈಗ ಚಿಲ್ಲಿನೂ ಹಾಕೊಂಡಿದ್ರೆ ಸ್ವಲ್ಪ ಟ್ರಿಪ್ಸ್ ಮ್ಯಾಟ್ಸ್ ಬರ್ತಾವ್ರೆ. ಕೆಲವೊಂದು ಇವು ಟ್ರ್ಯಾಪ್ ಮಾಡಿದೀನಿ ನೋಡ್ರಲ್ಲ, ಎಲ್ಲೋ ಟ್ರ್ಯಾಪ್ ಇದೆ ನೋಡ್ರಿ. ಸರ್, ಟ್ರ್ಯಾಪ್ ಇವೆಲ್ಲ ಬಂದು ಅಂಟ್ಕೊಂಡ ನೋಡ್ರಲ್ಲ. ಸರ್, ಈ ಹುಳುಗಳು ಅಂಟ್ಕೊಂಡ ನೋಡ್ರಿ. ಈ ತರ ಟ್ರ್ಯಾಪ್ಗಳು ನಾವು ಮಾಡ್ಕೊಂಡದು ಸ್ವಲ್ಪ ಜೋರು ಮೇಂಟೆನ್ಸ್ ಆಗತ್ತೆ. ಬಂದ್ ಅದಕ್ಕೆ ಬಂದು ಪಂಚ್ ಮಾಡಿ ಇದನ್ನ ಹುಳಕ್ಕಾಕತ್ರಿ. ಆಮೇಲೆ ರಸ ಹೀರುವ ಕೀಟ ಇರ್ತಾವ, ತ್ರಿಪ್ಸ್ ಅದು ಬಂದು ಇದಕ್ಕೆ ಅಂಟ್ಕೊಂಡ್ಬಿಡ್ತಾವ, ಅದು ಆಕರ್ಷಣೆ ಆಗಿಬಿಟ್ಟು. ಈಗ 1 ಎಕರೆಗೆ ಎಷ್ಟು ಹಾಕೋಬೇಕು ಸರ್? ಒಂದು 15-30ರಿಂದ 40 ಹಾಕ್ಬೇಕು. 40 ಸರ್. ಬೆಳೆ ಮ್ಯಾಗ ಡಿಫೆಂಡ್. ಈ ಟೋಟಲ್ ಎಷ್ಟು ಎಕರೆ ಇದೆ ಸರ್ ನಿಮ್ದು? 1 ಎಕರೆ ಇದೆ. 1 ಎಕರೆ ಸರ್. 1 ಎಕರೆಲಿ ನಾನು ಬದನೆ ಎಷ್ಟು ಹಾಕೋಬೇಕು, ಮೆಣಸು ಎಷ್ಟು ಹಾಕೋಬೇಕು ಸರ್? ಇದೊಂದು 3,000, ಅದೊಂದು 3,000. ಅದೊಂದು 3,000, ಇದೊಂದು 3,000. 6,000 ಹಾಕಿದ್ದಾರೆ. ಸರ್, 6,000 ಹಾಕಿದ್ದಾರೆ. 6,000 ನಾನು ಹಾಕೋಬಹುದು ಸರ್. ಇದು ನನಗೆ ಒಂದು 60-65 ದಿವಸಕ್ಕೆ ಒಂದು 45 ದಿವಸಕ್ಕೆ ಕಟಿಂಗ್ ಸ್ಟಾರ್ಟ್ ಆಕತ್ರಿ. 45 ದಿವಸಕ್ಕೆ ಕಟಿಂಗ್ ಸ್ಟಾರ್ಟ್ ಇದೆ. 60 ದಿವಸಕ್ಕೆ ಸ್ಟಾರ್ಟ್ ಆಕತ್ರಿ. ಈಗ ಬೆಳಿ ಚಿಲ್ಲಿ ಈಗ ಸರಳ ಬರ್ವಾತ್ರಿ. ಚಿಲ್ಲಿ ಬರೀ ಪ್ಲೇನ್ ಚಿಲ್ಲಿನ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟಿದ್ರ ಅದು ಮುಟ್ರು ಬಂದು ಇದು ಬಂದು ಅದು ಹೋಗಿಬಿಡತ್ತಲ್ಲ, ಮುಂದೆ ಏನು ಮಾಡಕ್ ಆಗೋದಿಲ್ಲ. ಬದನೆ ಅಂತೂ ಬಂದೇ ಬರ್ತದೆ ಸರ್. ಇದು ಹೋದ್ರೆ ಇದ್ರ ನಮ್ ಕೈ ಹಿಡಿದತ್ತಲ್ಲ. ಹಾಕಿದ ಮಲ್ಚಿಂಗ್ ಪೇಪರು ನಮ್ದು ನಾ ಮಾಡಿದ ಕೆಲಸ ಒಂಥರ ಯೂಸ್ ಆಕತಿ. ಕೆಲವೊಂದು 60-70 ದಿವಸ ಚಿಲ್ಲಿ ಹೋಗ್ಬಿಡ್ತಿಲ್ಲ, ಡಿಸೀಸ್ ಬಂದ್ಬಿಟ್ಟು ಕಂಟ್ರೋಲ್ ಆಗೋದಿಲ್ಲ. ಅದು ಹೋಗ್ಬಿಟ್ರೆ ನಮ್ ಬದನೆ ಇರತ್ತಲ್ಲ. ಹೌದೌದು, ಇದ್ರಗೋಸ್ಕರ ಮಾಡಿದ್ವಿ. ಅಂದ್ರೆ ಒಂದ್ರಲ್ಲಿ ಫೇಲ್ ಆಯ್ತಂದ್ರೆ ಮತ್ತೊಂದ್ರಲ್ಲಿ ಸರ್, ಈ ಉದ್ದೇಶ. ಅಂದ್ರೆ ನಿಮ್ ಪ್ರಕಾರ ಏನಂದ್ರೆ, ನಾನು ಏನ್ ತಗೊಂಬಂದಿರ್ತೀನಿ ಅಂಗಡಿಯಲ್ಲಿ ಕೊಟ್ಟು, ಈ ಪೇಪರ್ ಆಗಿರ್ಬೋದು, ಯೂಸ್ ಮತ್ತೆ ಡ್ರಿಪ್ ಆಗಿರ್ಬೋದು,
ಅದ್ರ ಖರ್ಚೆಲ್ಲ ಇದ್ರಲ್ಲೇ ತಗೊಂಡ್ಬಿಡೋಣ ಹಾ 0% ಅಂದ್ರೆ ಇದು ಸರ್ ನಿಮ್ ಪ್ರಕಾರ. ಈ ತರ ಹಾ ಸರ್. ನೋಡಿ ಟಾಪ್ ತೆಗೆದಿ ಹೌದು. 35 ಡೇಸ್ ಅಗದಿ ಸೂಪರ್ ಬಂತ್ರಿ. ಈ ತರ ಪ್ರಯತ್ನಗಳು ಎಷ್ಟು ಮಾಡ್ತೀರಾ ಸರ್ ನೀವು? 40 ನಾ ಅಗ್ರಿಕಲ್ಚರ್ ಮಾಡಕತ್ತಿ 40 ವರ್ಷ ಆತ. ಹಾ ಸರ್. ಈ ತರ ಮಾಡಕತ್ತಿ 30 ವರ್ಷ ಆತ. ಹೊಸ ಹೊಸ ಬೆಳೆಗಳನ್ನ ಮಾಡೋದು, ಇಂಟರ್ ಕ್ರಾಪ್ ಮಾಡ್ಕೊಂಡ್ರೆ ಮಿಶ್ರ ಬೆಳೆ ಮಾಡೋದು 25-30 ವರ್ಷ ಇದು ಮಾಡ್ಕೊತ ಕೃಷಿಗಿನ ಮುಂಚೆ ತಮ್ದು ಏನ್ ಕೆಲಸ ಸರ್? ಮೊದಲ ನಾನು ಟೈಲರಿಂಗ್ ಮಾಡ್ತಿದ್ದೆ. ಹಾ. ಕರೆ ಒಕ್ಕಲ್ತನ ಅಂತ ಯಾವಾಗೂ ಬಿಟ್ಟಿಲ್ಲ. ಮೂಲ ಹಿಡ್ಕೊಂಡು ಟೈಲರಿಂಗ್, ಹ್ಮ್ ಒಕ್ಕಲ್ತನ ಯಾವ್ದು ನಾ ಬೆಳಿ ಇದು ಮಾಡಿರ್ತಾನೋ ಅದ್ರ ಜೊತೆ ನಾವು ಒಕ್ಕಲ್ತನ ಕಂಟಿನ್ಯೂ ಈಗ ಪ್ಲೇನ್ ಆಗಿ ಅಗ್ರಿಕಲ್ಚರ್ ಮಾಡ್ತಿದ್ವಿ. ಪ್ಲೇನ್ ಆಗಿ ಅಗ್ರಿಕಲ್ಚರ್ ಮಾಡ್ತಿದ್ರೆ ಒಟ್ಟು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತೀವಿ. ನಾವು ಇದನ್ನು ಮಾಡಿದ್ದೀನಿ. ಯಾವ್ದು ಪಪ್ಪಾಯಿ ಮತ್ತು ಬಾಳೆ, ಪಪ್ಪಾಯಿ ಮತ್ತು ಬಾಳೆ ಸರ್. ಕುಳೆ ಕಬ್ಬಿನಲ್ಲಿ ಕೆಲವೊಂದು ಪಪ್ಪಾಯಿ ಮಾಡಿದ್ದೀನಿ. ಮುಂದೆ ಈಗ ನಾವು ಪಪ್ಪಾಯಿ ಬಾಳೆ ಗಿಡ, ಮುಂದೆ ಕಲ್ಲಂಗಡಿ ಬದ್ನಿ ಗಿಡ, ಈ ತರ ಸಾಕಟ್ಟದವ್ರೆಲ್ಲ ಮಾಡಿದ್ರು. ಅಂದ್ರೆ ಒಂದೇ ಎಕರೆಲಿ ನಾವು 2 ಅಥವಾ 3 ಬೆಳೆಗಳನ್ನು ಬೆಳ್ಕೊಂಡ್ರೆ 3 ಬೆಳ್ಕೋಬೋದಾ ಸರ್? 3 ಬೆಳಿಬೋದಲ್ಲ. ಹೈಟ್ ಆಗತಕ್ಕಂಥದ್ದು ಒಂದ, 45 ದಿವಸ ಇನ್ಕಮ್ ಸ್ಟಾರ್ಟ್ ಆಗಂತದ್ದು ಒಂದ ಮಾಡ್ಕೋಬಹುದು, ಅಂದ್ರೆ ಇಲ್ಲ. 3 ಕಾಪಿ ಆತರ ಹೇಳ್ತಾನೆ ನೋಡ್ರಿ. ಒಂದು ಪಪ್ಪಾಯಿ, ಒಂದು ಬನಾನ. ಈಗ ಲಾಂಗ್ ಟೈಮ್ ಅದು ಅಂದ್ರೆ ಭಾಳ ದಿವಸಕ್ಕೆ ಬರ್ತಕ್ಕಂಥ ದೀರ್ಘಾವಧಿ ಬೆಳೆ ಅಂತ. ಈಗ ನಾನೀಗ ಇಲ್ಲೇ ನೋಡ್ಬೇಕಾದ್ರೆ ಈಗ ಬದನೆಕಾಯಿ ಇದೆ, ಆಮೇಲೆ ಇನ್ನೊಂದು ಚಿಲ್ಲಿ ಇದೆ ಸರ್. ಇದ್ರ ಜೊತೆ 3 ಕ್ರಾಪ್ ಅಂತ ನೀವು ಕೇಳಿದ್ರಲ್ಲ, ಉದಾಹರಣೆ ಹೇಳ್ತೀನಿ ನಿಮ್ಮನ್ನು. ಇನ್ನೊಂದು ನಮ್ಮ ಬನಾನ ಹಾಕೋಬಹುದು. ಇಲ್ಲಿ ಹಾಕಂಗಿಲ್ಲ. ಇಲ್ಲಿ ಹಾಕಂಗಿಲ್ಲ ಸರ್. ಬನಾನಾ ಪಪ್ಪಾಯಿ ಮಾಡ್ಬೋದು. 3 ಬೆಳೆ ಅಂದ್ರೆ ನಮ್ಗೆ 30-40 ಡೇಸ್ ಆಗಾದ್ರೆ ಚೆಂಡು ಹಾಕ್ಬೋದು, ಚೆಂಡು ಹೂವು, ಚೌಳಿಕಾಯಿ ಹಾಕ್ಬೋದು, ಕ್ಯಾಬೇಜ್ ಹಾಕ್ಬೋದು. ದೀರ್ಘಾವಧಿ ಬೆಳೆದಾಗ ನಾವು ಅಲ್ಪಾವಧಿ ಬೆಳೆ 3 ಕ್ರಾಪ್ ನಾವು ತೆಗಿಬಹುದು. ಸಾಧ್ಯ ಐತೆ. ಈ ಅಲ್ಪಾವಧಿ ಬೆಳೆಗಳಂದ್ರೆ ಯಾವ ಬರ್ತವೆ ಸರ್? ಈಗ 45 ದಿವಸ ಸ್ಟಾರ್ಟ್ ಆಗುವಂತ, 45 ದಿವಸ 35-40 ದಿವಸ ಸ್ಟಾರ್ಟ್ ಆಗುವಂತವ್ರಿ. ಇವು ನಾವು ಲಾವಣಿ ಮಾಡ್ಕೊಂಡಿದ್ಕೊಂಡು 1 ವರ್ಷ 1.5 ವರ್ಷ ಒಳಗೆ ಏನ್ ಬರ್ತಾವ ದೀರ್ಘಾವಧಿ ಬೆಳೆ ಅಂತೀವಿ ನಾವು. ಅಲ್ಪಾವಧಿ ಬೆಳೆ 30-35 ದಿವಸ, 60-70-80 ದಿವಸ, 100 ಡೇಸ್. ಈ ಅಲ್ಪಾವಧಿ ಬೆಳೆಗಳು ಯಾವ್ಯಾವ ಸರ್? ಅಲ್ಪಾವಧಿ ನಾವು ಚಿಲ್ಲಿ ಅಂತೀವಿ, ಚಿಲ್ಲಿ, ಚೆಂಡು ಅಂತೀವಿ, ಕ್ಯಾಬೇಜ್, ಟೊಮೆಟೊ, ಹೀರಿ ಸ್ವಲ್ಪ ಲಾಂಗ್ ಟೈಮ್ ಬಿಟ್ಟದ್ದು. ಆಕ್ಚುಲಿ ಚಲೋ ಬಂದ್ರೆ ಅದು 5-6 ತಿಂಗಳ ತನಕ ಬರುತ್ತೆ. ಅಂದ್ರೆ ತರಕಾರಿಗಳು ಏನಿರ್ತಾವೆ ಎಲ್ಲ ಅಲ್ಪಾವಧಿ ಬೆಳೆ ಅಂದ್ರೆ 3 ತಿಂಗಳು, 110 ದಿವಸದವರೆಗೆ ಬೆಳೀತಾವ ನಾವು ಅಲ್ಪಾವಧಿ ತಳಿ ಅಂತ. ಅಲ್ಪಾವಧಿ. ಇನ್ನು ದೀರ್ಘಾವಧಿ ಬೆಳೆಯುವಂತ ಅಂದ್ರೆ ನಿಮ್ಗೊಂದು 1 ವರ್ಷ 1 ವರ್ಷಕ್ಕೆ ಏನ್ ಬರ್ತಾವಲ್ಲ, ಅದ್ರೊಳಗ ಇವನ್ ಮಿಡಲ್ ನಾವು ಮಾಡಿದ್ವಿ ಅಂದ್ರೆ ಅಲ್ಪಾವಧಿ ಬೆಳೆ ದೀರ್ಘಾವಧಿ. ಈಗ ನಾನು ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಮಾಡ್ಕೋಬೋದಾ ಸರ್? ಒಂದೇ ಎಕರೆ ಒಳಗೆ ಮಾಡ್ಬೋದು. ಏನ್ ನೀವು ಚೆಂಡು ಹಾಕ್ರಿ, ನೀವು ಪಪ್ಪಾಯಿ ಮಾಡ್ರಿ, ಚೆಂಡು ಹಾಕ್ರಿ. ಈಗ ಒಂದ್ ಸಾಲ ಈಗ ಬದನೆಕಾಯಿ ಇದೆ ಸರ್, ಬದನೆಕಾಯಿ ಚಿಲ್ಲಿ ಇದೆ ಸರ್. ಇಲ್ಲಿ ನಾನು ಈಗ ದೀರ್ಘಾವಧಿ ಬೆಳೆಗಳನ್ನ ಒಂದು ಪಪ್ಪಾಯಿ ಹಾಕೋಬಹುದು, ಆರಾಮ್ ಹಾಕೋಬಹುದಲ್ಲ ಸರ್? ಇಲ್ಲಿ ಹಾಕ್ಬೋದಲ್ಲ, ಅಂತಂದ್ರೆ ಇಲ್ಲಿ ಹಾಕೋಬಹುದು. ಪಪ್ಪಾಯಿ ಹಾಕ್ರಿ, ನೀವು ಬಾಳೆ ಹಾಕ್ರಿ. 1 ಲೈನ್ ಪಪ್ಪಾಯಿ 1 ಲೈನ್ ಮಾಡ್ಕೋಬಹುದಲ್ಲ ಸರ್? ಇವತ್ತು ಕ್ರಾಪ್ ಇದೆ, ಸೇಮ್ ಡಿಸ್ಟೆನ್ಸ್ ಇದೆ. ಇದ್ರಾಗ ನೀವು ಆರಾಮ್ಸೆ ಇನ್ನೊಂದು ಡ್ರಿಪ್ ಲೈನ್ ಹೋಗ್ಕೊಂಡ್ಬಿಟ್ಟ ಇದ್ರಾಗ ಬಾಳೆ ಗಿಡ ಹಚ್ಬೋದು. ಇದ್ರಾಗ ಪಪ್ಪಾಯಿನೂ ಹಾಕಬಹುದು ಸರ್. ಇದೊಂದು 100 ಡೇಸ್ ಮುಗಿದು ಹೋಗತ್ತೆ. ಆನಂತರ ಹೈಟ್ ಆಕತಿ ಅಂತ ಹಾಕಿಬಿಡುದು ಅಷ್ಟೇ, ಮಾಡ್ಕೋಬಹುದು. ಅಂತಂದ್ರೆ ಈ ನೆರಳು ಬೀಳುತ್ತೆ, ಆ ತರ ಬೀಳುತ್ತೆ ಅಂತ ಏನ್ ಪ್ರಾಬ್ಲಮ್ ಏನಾಗ? ಮಳೆಗಾಲದಾಗ ನೆರಳು ಬೀಳಬಾರ್ದು, ಬ್ಯಾಸಿಯಾಗಿ ನೆರಳು ಬೀಳ್ರೆ ಇನ್ನೂ ಹೆಲ್ಪ್ ಆಕತಿ. ಮತ್ತೆ ಈ ಮಳೆಗಾಲಕ್ಕೆ ಅನ್ಬಿಡೋದು ಹೆಚ್ಚುಕಮ್ಮಿ ಲಾವಣಿ ಮಾಡ್ಕೊಂಡ್ಬಿಟ್ರೆ ಅದು ಕ್ರಾಪ್ ಮುಗಿದೋಕತಿ ಸ್ಟಾರ್ಟ್ ಆಕತ್ರಿ. ಕ್ಲೈಮೇಟ್ ಕಂಡೀಷನ್, ನೆಲದ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ವಾತಾವರಣ ಪರಿಸ್ಥಿತಿ ನೋಡ್ಕೊಂಡು ನಾವು ಕೆಲಸ ಮಾಡ್ಬೇಕು. ಹಿಂಗಾದ ನಿರ್ದಿಷ್ಟವಾಗಿ ಹೇಳಕ್ಕಾಗುತ್ತೆ. ಆಗಿನ ಪರಿಸ್ಥಿತಿ, ಆಗಿನ ಮಾರ್ಕೆಟ್, ಆಗಿನ ಕ್ಲೈಮೇಟ, ಮಾರ್ಕೆಟ್ ಪೊಸಿಷನ್ ನೋಡ್ಕೊಂಡು ನಾವು ಮಾಡ್ತೀವಿ. ಮಾರ್ಕೆಟ್ ಪೊಸಿಷನ್ ಯಾವ ತರ ನಾನು ಕ್ಯಾಲ್ಕುಲೇಷನ್ ಮಾಡಬಹುದು ಸರ್? ಸರ್ ನಿಮ್ಗೆ ಹೇಳಿದಿಲ್ಲ, ಕಂಪ್ನಿಗಳು ಕೇಳ್ಕೋಬೇಕಾ? ಕಂಪ್ನಿ ಇಲ್ಲ ನರ್ಸರಿಗಳನ್ನು ಕೇಳ್ಕೋಬೇಕು. ಇದ ಒಂದ ನಮ್ದು ನಮ್ಮ ಆಜಿ ಟೆಕ್ನಾಲಜಿ. ಇದು ಸಸಿ ಯಾವ ಸ್ವಲ್ಪ ಜಾಸ್ತಿ ಹೋಗಿ ಅವನ್ ಮಾಡಂಗಿಲ್ಲ, ಸಸಿ ಯಾವ ಡೆಡ್ ಉಳಿತಾವ ಮಾರ್ಕೆಟ್ ನರ್ಸರಿ ಅವ್ನು ಮಾಡ್ಕೊಳ್ಳೋದು. ಈ ತರ ಮಾಡ್ಕೊಂಡು ಅದ್ರ ಮೇಲೆ ಹೋಗುದಷ್ಟೇ, ಅದ್ರ ಮೇಲೆ ಹೋಗ್ಬೇಕು ನಾವು. ಅದ್ ಬಿಟ್ರೆ ಬೇರೆ ಗತಿ ಇಲ್ಲ ಅಷ್ಟೇ. ಒಟ್ನಲ್ಲಿ ಈ ತರ ನಾವು ಒಂದೇ ಎಕರೆಯಲ್ಲಿ ನಾವು ವಿವಿಧವಾದ ಬೆಳೆಗಳನ್ನು ಬೆಳೆದ್ರೆ ನಮಗೆ ಒಂದು ಲಾಭ. ಇಲ್ಲ ಅಂದ್ರೆ ಡಿಫೆಂಡ್ ಇರ್ಬಾರ್ದು, ಇಲ್ಲ ಅಂದ್ರೆ ಅದೇ ಮರಕ್ ನೇತಾಕೊಳ್ಳೋದು ಅಷ್ಟೇ. ಅದ್ ಬಿಟ್ರೆ ಬೇರೆ ಗತಿ ಇಲ್ಲ ಅಷ್ಟೇ. ಕೆಲವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಕೆಲವರಿಗೆ ಇರಂಗಿಲ್ಲ. ಕೆಪಾಸಿಟಿ ಏನೋ ಆಸೆ ಇಟ್ಟು ರೈತ ಮಾಡ್ಕೋತಾನ್ರಿ, ಇಂದು ಬಂದಿತ್ತು, ನಾಳೆ ಬಂದಿತ್ತು, ನಾಡ್ದೆ ಏನೋ ಆಸೆ ಇಟ್ಟು ಕನಸು ಕಟ್ಕೊಂಡು ಹೋಗೋದ, ರೇಟ್ ಸಿಗಂಗಿಲ್ಲ. 1 ಬಿಟ್ಟು 2 ಸಲ ತಡ್ಕೋಬಹುದು, 3ನೇದಕ್ಕಾದ್ರೆ ಅದ್ ಬಿಟ್ರೆ ಗತಿ ಇಲ್ಲ, ಏನ್ ಮಾಡಕ್ಕಾಗುತ್ತೆ. ಉಪಯುಕ್ತ ಮಾಹಿತಿ ಸರ್. ಸರ್ ಮುಂದಿನ ಪ್ಲಾಟ್ ನೋಡೋಣ ಸರ್. ನೋಡೋಣ ಸರ್, ಬನ್ನಿ ಸರ್. ನೆರಳು ಬೀಳೋದ್ರಿಂದ ಇದಕ್ಕೆ ಸ್ವಲ್ಪ ಏನೋ ಆಸರ ನಾವು ಬಿಸಿಲು ಬಾಜಿ ಜಾಸ್ತಿ ಕೊಡೆ ಹಿಡ್ದಂಗ್ರಿ. ನಾ ಮಾಡಿದ್ದು ಚಲೋ ಆದ ನಾವು ಕೇಳ್ಬೇಕು, ಸುಮಾರು ಅದು ಹೇಳ್ಬಾರ್ದು ದಯವಿಟ್ಟು. ಕಾರಣ ಏನ, ಇದ್ರೊಳಗೆ ಸ್ಟಡಿ ಹೆಂಗೆ ಮಾಡೋದಂದ್ರೆ, ಇದ್ರಾಗ ನಾವು ಕೋಶ ಹೆಂಗಿರಪ್ಪ ಅಂದ್ರೆ ಉದ್ದಾಗ ತಿಳ್ಕೊಳಕ್ ಸಾಧ್ಯತೆ.
ಜಗತ್ತು ಹೆಂಗೈತೆ ಬಸ್ ಸುತ್ತಿದಾಗ ಗೊತ್ತಾಗತ್ತೆ. ಅಗ್ರಿಕಲ್ಚರ್ ಅಂತಕ್ಕಂಥ ಒಕ್ಕಲ್ತನ ಅಂತಂದ್ರೆ ನಾವು ಎಷ್ಟು ಮಾಡಿರೂ ಕಮ್ಮಿ ಐತಿ, ಎಷ್ಟು ಶಾಣೆ ಆದ್ರೂ ನನ್ನ ಮೂರ್ಖ ಯಾವ ಅಲ್ಲ. ಕಾರಣ ಏನ, ಪ್ರತಿ ದಿವಸ ಚೇಂಜ್ ಆಕತಿ. ನಿಂದು ನೋಡಿ ನಾವು ಕಲಿತೀವಿ, ನಮ್ಮ ನೋಡಿ ನೀವು ಕಲಿತೈತಿ.